ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಸ್ಟ್ಯಾಂಡ್ನ ಕೆಳಗೆ ಏನುಂಟು ಒಂದು ಕಲ್ಲು ಅಥವಾ ಏನುಂಟು ಒಂದು ಬೇರೆ ಏನಾದರೂ ವಸ್ತು ಇಟ್ಟು ವಿಡಿಯೋ ಮಾಡ್ತಾ ಇದ್ದೆ. ಅದಕ್ಕಂತಲೇ ಹೇಳಿ ಒಂದು ಸ್ಟ್ಯಾಂಡ್ ತಗೊಂಡು ಬಂದಿದ್ದೇನೆ. ಅಂದರೆ ಇದು 250 300 ಏನು ಆಯ್ತು ಇದಕ್ಕೆ. ಈಗ ಆ ಒಂದು ಸ್ಟ್ಯಾಂಡನ್ನು ತೆಗೆದು ಈ ಒಂದು ಸ್ಟ್ಯಾಂಡ್ ಏನುಂಟು ಇದನ್ನು ಇನ್ಸ್ಟಾಲ್ ಮಾಡಬೇಕು. ಇವರು ಕೊಟ್ಟಿರುವಂತಹ ನೆಟ್ ಬೋಲ್ಟನ್ನು ಹಾಕಬೇಕಾಗ್ತದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ತಗೊಂಡು ಬಂದು ಈ ಒಂದು ಸ್ಪ್ರಿಂಗ್ ಕೂರಿಸಿದ್ದೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಸೊ ಇವತ್ತು ಏನಂತ ಹೇಳಿದರೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಅಂದರೆ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದಾಗ ಏನುಂಟು ಸ್ಟ್ಯಾಂಡ್ನ ಕೆಳಗೆ ಏನುಂಟು ಒಂದು ಕಲ್ಲು ಅಥವಾ ಏನುಂಟು ಒಂದು ಬೇರೆ ಏನಾದರೂ ವಸ್ತು ಇಟ್ಟು ಏನುಂಟು ವಿಡಿಯೋ ಮಾಡ್ತಾ ಇದ್ದೆ. ಯಾಕಂತ ಹೇಳಿದರೆ ಈ ಒಂದು ಸ್ಟ್ಯಾಂಡ್ ಏನುಂಟು ಇದು ತುಂಬ ಶಾರ್ಟಾಗಿ ಬೈಕ್ ಏನುಂಟು ಬೆಂಡಾಗಿ ಕಾಣ್ತಾ ಇತ್ತು. ಸೊ ಆ ಒಂದು ರೀಸನಿಂದ ಏನುಂಟು ಈ ಸ್ಟ್ಯಾಂಡ್ ಆದಷ್ಟು ಬೇಗ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಆ ಒಂದು ವಿಡಿಯೋವನ್ನು ನೋಡಿದ ಮೇಲೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನಲ್ಲಿ ಕಮೆಂಟ್ ಹಾಕಿದ್ರಿ, ಆ ಸ್ಟ್ಯಾಂಡ್ ಚೇಂಜ್ ಮಾಡಿ ಅದು ತುಂಬ ಶಾರ್ಟಾಗಿ ಕಾಣ್ತಾ ಉಂಟು ಅಂತ ಹೇಳಿ. ಸೊ ಆ ಒಂದು ರೀಸನಿಂದ ಇವತ್ತು ಅದಕ್ಕಂತಲೇ ಹೇಳಿ ಒಂದು ಸ್ಟ್ಯಾಂಡ್ ತಗೊಂಡು ಬಂದಿದ್ದೇನೆ. ಅಂದರೆ ಇದು ಯಾವ ಬ್ರ್ಯಾಂಡಿದಂತ ಗೊತ್ತಿಲ್ಲ. ಅಂದರೆ ಮಾಸ್ ಜೆನ್ಯೂನ್ ಸ್ಪೇರ್ಸ್ ಅಂತ ಹಾಕಿದ್ದಾರೆ. ಯಾವ ಬೈಕಿದಂತ ಗೊತ್ತಿಲ್ಲ. ಇನ್ನು ಅದನ್ನು ಕಮೆಂಟ್ ಮಾಡಿ ಹೇಳಬೇಡಿ ಯಾವ ಬೈಕಿದೆ ಅಂತ ಹೇಳಿ. 250 300 ಏನು ಆಯ್ತು ಇದಕ್ಕೆ. ಈಗ ಆ ಒಂದು ಸ್ಟ್ಯಾಂಡನ್ನು ತೆಗೆದು ಈ ಒಂದು ಸ್ಟ್ಯಾಂಡ್ ಏನುಂಟು ಇದನ್ನು ಇನ್ಸ್ಟಾಲ್ ಮಾಡಬೇಕು. ಸೊ ಫಸ್ಟಿಗೆ ಇದನ್ನು ರಿಮೂವ್ ಮಾಡಿಕೊಳ್ಳೋಣ. ಇದನ್ನು ಫಸ್ಟಿಗೆ ರಿಮೂವ್ ಮಾಡಿಕೊಳ್ಬೇಕು. ರಿಮೂವ್ ಮಾಡಿದ ಮೇಲೆ ಆ ಒಂದು ಏನುಂಟು ಸ್ಟ್ಯಾಂಡನ್ನು ಇದಕ್ಕೆ ಇನ್ಸ್ಟಾಲ್ ಮಾಡುವಂಥದ್ದು. ಯಾಕಂತ ಹೇಳಿದರೆ ತೋರಿಸ್ತೇನೆ ಅದು ಎಷ್ಟು ಹೈಟ್ ಇದೆ ಅಂತ ಹೇಳಿ. ಅಂದರೆ ಇದಕ್ಕಿಂತ ಸ್ವಲ್ಪ ಹೈಟ್ ಇದೆ. ಸೊ ಆ ಒಂದು ರೀಸನಿಂದ ಕೆಳಗೆ ದೊಡ್ಡ ಕಲ್ಲೆಲ್ಲ ಇಡಬೇಕಂತ ಇಲ್ಲ. ಸೊ ಇದು ಕಾಣ್ತಾ ಇರ್ಬೋದು ನೀನು, ನಾರ್ಮಲ್ ಸ್ಟ್ಯಾಂಡ್ ಇಷ್ಟೇ ಉದ್ದ ಇರುವಂತಹದ್ದು. ಇದಕ್ಕೆ ಸ್ವಲ್ಪ ನಾನು ಮತ್ತೆ ಸೇರಿಸಿರುವಂತಹದ್ದು, ವೆಲ್ಡಿಂಗ್ ಮಾಡಿರುವಂತಹದ್ದು. ಸೊ ಅಷ್ಟೊಂದು ಒಳ್ಳೆಯದಾಗಿ ಕಾಣ್ತಾ ಇರಲಿಲ್ಲ. ಸೊ ಇವತ್ತು ಏನುಂಟು ಈ ಒಂದು ಸ್ಟ್ಯಾಂಡನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾನೆ. ಸೊ ಇದರಲ್ಲಿ ಇವರು ಸ್ಪ್ರಿಂಗ್ ಎಲ್ಲ ಕೊಡ್ತಾರೆ. ಸೊ ಇದರಲ್ಲಿರುವಂತಹ ಸ್ಪ್ರಿಂಗ್ ಆ್ಯಡ್ ಮಾಡಬೇಕಂತಿಲ್ಲ, ಅವರೇ ಕೊಟ್ಟಿರುವಂತಹ ಸ್ಪ್ರಿಂಗ್ ನಾವು ಹಾಕ್ಬೋದು. ಸೊ ಕಾಣ್ತಾ ಇರ್ಬೋದು ಇದು ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಉದ್ದ ಇದೆ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಇಲ್ಲಿಗೆ ಇನ್ಸ್ಟಾಲ್ ಮಾಡಿದರೆ ಆಯಿತು ಅಷ್ಟೇ. ಇವರು ಕೊಟ್ಟಿರುವಂತಹ ನೆಟ್ ಬೋಲ್ಟನ್ನು ಹಾಕಬೇಕಾಗ್ತದೆ. ಈ ಸ್ಪ್ರಿಂಗ್ ಏನುಂಟು ಇದನ್ನು ಇಲ್ಲಿಗೆ ಆ್ಯಡ್ ಮಾಡಬೇಕು. ಸೊ ಗಾಯ್ಸ್, ನೋಡ್ತಾ ಇರ್ಬೋದು ಸ್ಟ್ಯಾಂಡ್ನ ಸ್ಪ್ರಿಂಗ್ ಕೂರಿಸಿ ಆಯಿತು. ಸೊ ಅದಕ್ಕೆ ಬೇಕಾಗಿರುವಂತಹ ಟೂಲ್ಸ್ ತಗೊಂಡು ಬಂದು ಈ ಒಂದು ಸ್ಪ್ರಿಂಗ್ ಕೂರಿಸಿದ್ದೇನೆ. ಸೊ ಈ ರೀತಿ ಕೂರಿಸಬೇಕಾಗ್ತದೆ. ಸೊ ಈಗ ಕಾಣ್ತಾ ಇರ್ಬೋದು ಪರ್ಫೆಕ್ಟಾಗಿ ಇದಕ್ಕೆ ಸೆಟ್ ಆಗ್ತದೆ. ಆ್ಯಂಡ್ ಇದು ತುಂಬ ಲಾಂಗ್ ಕೂಡ ಇದೆ. ಬೈಕ್ ಏನುಂಟು ಒಂದು ಸೈಡಿಗೆ ನಿಲ್ಲೋದಿಲ್ಲ. ಆ್ಯಂಡ್ ಯಾವುದೇ ಕೂಡ ಒಂದು ಹೆದರಿಕೆ ಕೂಡ ಇರೋದಿಲ್ಲ, ಆರಾಮದಲ್ಲಿ ನಿಲ್ತದೆ. ಆ್ಯಂಡ್ ಇದೊಂದು ಸ್ವಲ್ಪ ಶೇಕಿಂಗ್ ಆಗ್ತಾ ಉಂಟು. ಅದು ನಾನು ಏನುಂಟು ಅದಕ್ಕೆ ಇಲ್ಲಿಗೆ ಒಂದು ವಾಷರ್ ಕೊಟ್ಟರೆ ಕರೆಕ್ಟ್ ಆಗ್ತದೆ. ಅದನ್ನು ಆದಷ್ಟು ಬೇಗ ಮಾಡ್ತೇನೆ. ಸೊ ಫೈನಲ್ ಲುಕ್ ಈ ರೀತಿ ಇರ್ತದೆ. ಈಗ ನೋಡಿ ಇದು ಕರೆಕ್ಟ್ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದ ಮುಖಾಂತರ ಆದಷ್ಟು ಬೇಗ ಬರ್ತೇನೆ. ಸೊ ಬಾಯ್ ಗಾಯ್ಸ್.